ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಆದಿಶಂಕರ ಭಗವತ್ಪೂಜ್ಯಪಾದರ ಆತ್ಮಬೋಧ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ. ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದಕಮಲಗಳಲ್ಲಿ ವಂದಿಸುತ್ತಾ ಮಹಾಮಹೋಪಾಧ್ಯಾಯರಾದ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮ ಇವರ ಸದ್ಗುರುಗಳಾದ ಇವರ ಪಾದಕಮಲಗಳಲ್ಲಿ ವಂದಿಸುತ್ತಾ ಈ ಶಂಕರಾಚಾರ್ಯರ ಕೃತಿಯಾದ ಆತ್ಮಬೋಧದ 10ನೇ ಶ್ಲೋಕವನ್ನು ಇವತ್ತು ನೋಡೋಣ. ಯಥಾಕಾಶೋ ಹೃಷಿಕೇಶೋ ನಾನೋಪಾಧಿಗತೋ ವಿಭು ತದ್ಭೇದಾದ್ಭಿನ್ನವದ್ಭಾತಿ ತನ್ನಾಶೇ ಕೇವಲೋ ಭವೇತ್. ಅಂದರೆ ಹೇಗೆ ಯಥಾ ಆಕಾಶೋ ಹೃಷಿಕೇಶೋ, ಆಕಾಶವು ಹೇಗೆಯೋ ಹಾಗೆಯೇ, ಅಂದರೆ ಆಕಾಶವು ಒಂದೇ ಆದರೂ ವಿವಿಧ ಮಡಿಕೆ ಕುಡಿಕೆಗಳಲ್ಲಿ ಬೇರೆ ಬೇರೆಯಾಗಿ ಕಾಣುವಂತೆ ಯಥಾಕಾಶೋ ಹೃಷಿಕೇಶೋ ನಾನಾ ಉಪಾಧಿಗತೋ ವಿಭು. ಹೃಷಿಕೇಶವು ಅಂದರೆ ಇಂದ್ರಿಯಗಳ ಒಡೆಯ, ಒಡೆಯನಾಗಿರ್ತಕ್ಕಂತಹ ಪರಮಾತ್ಮ ಅಥವಾ ಪರಬ್ರಹ್ಮ ತತ್ವ, ಅದು ಕೂಡ ನಾನಾ ಉಪಾಧಿಗಳನ್ನು ಹೊಕ್ಕಿದೆ. ಆಕಾಶವು ಹೇಗೆ ನಾನಾ ಪಾತ್ರೆಗಳನ್ನು ಹೊಕ್ಕಿದೆಯೋ ಅದೇ ರೀತಿಯಲ್ಲಿ ನಾನಾ ಉಪಾಧಿಗತೋ ವಿಭು ಹೃಷಿಕೇಶ ವಿಭು ಪ್ರಭು ಜಗತ್ಪ್ರಭು. ತದ್ಭೇದಾತ್ ಭಿನ್ನವದ್ಭಾತಿ, ಸರ್ವವ್ಯಾಪಿಯಾದಂತಹ ಬ್ರಹ್ಮವು ಆ ಉಪಾಧಿಗಳ ಭೇದದಿಂದ, ಶರೀರಗಳ ಭೇದದಿಂದ ಭಿನ್ನವಾಗಿರುವಂತೆ ತೋರುತ್ತದೆ. ತನ್ನಾಶೆ ಕೇವಲೋ ಭವೇತ್, ಅವು ನಾಶವಾದಾಗ ಒಂದೇ ಆಗ್ತದೆ ಬ್ರಹ್ಮ ಅಂತೇಳಿ. ಹೇಗೆ ವ್ಯಾಪಕವಾದ ಆಕಾಶವು ಬೇರೆ ಬೇರೆ ಉಪಾಧಿಗಳಲ್ಲಿದ್ದು ಅವುಗಳ ಭೇದದಿಂದ ತಾನೂ ಬೇರೆ ಬೇರೆ ಆಗಿರುವಂತೆ ತೋರ್ತದೋ, ಹಾಗೆಯೇ ವ್ಯಾಪಕನಾಗಿರತಕ್ಕಂತಹ ಹೃಷಿಕೇಶನಾದಂತಹ ಪರಮಾತ್ಮನು ಬಗೆ ಬಗೆಯ ಉಪಾಧಿಗಳೊಳಗೆ ಇದ್ದರೂ ಅವುಗಳು ಬೇರೆ ಬೇರೆಯಾಗಿರುವುದರಿಂದ ತಾನು ಬೇರೆ ಬೇರೆಯಾಗಿರುವಂತೆ ತೋರುತ್ತಾನೆ ಹೊರತು ಅವುಗಳು ನಾಶವಾಗಲು ತಾನೊಬ್ಬನೇ ಆಗ್ತಾನೆ. ಈಗ ಘಟಾಕಾಶ, ಮಹಾಕಾಶ, ಮಠಾಕಾಶ ಅಂಥೇಳಿ, ಗೃಹಾಕಾಶ, ಒಂದು ಪಾತ್ರೆಯೊಳಗೆ ಆಕಾಶ ಇರ್ತದೆ, ಮನೆಯೊಳಗೆ ಅವಕಾಶ ಇರ್ತದೆ, ಹೊರಗಡೆ ದೊಡ್ಡ ಆಕಾಶ. ಈ ಆಕಾಶ ಅದು ಇದು ಅದರಲ್ಲಿ ಲೀನವಾದಾಗ ಎರಡೂ ಒಂದೇ. ಈಗ ಉದಾಹರಣೆ ಒಂದು ಮಡಿಕೆ ಇದೆ, ಮಡಿಕೆ ಒಡೆದು ಹೋದಾಗ ಅದರೊಳಗಿನ ಆಕಾಶ ಹೊರಗಿನ ಆಕಾಶ ಲೀನ ಆಯಿತು. ಅಂದರೆ ಅದು ಇದು ಒಂದೇ ಆಗಿತ್ತು ಮೊದಲೇ, ಅದರ ಸ್ವರೂಪ ಅದು ಕೇವಲ ಇದರೊಳಗೆ ಇದೆ ಅಂಥೇಳಿ ಮಾತ್ರ ಅದರ ಆಕಾರ ಬೇರೆ ಆಗಿತ್ತಷ್ಟೇ ವಿನಃ. ಹಾಗೆ ಅದೇ ರೀತಿಯಲ್ಲಿ ಈ ಬೇರೆ ಬೇರೆ ಜೀವರುಗಳೊಳಗೆ ಅಥವಾ ಸಮಸ್ತ ಚರಾಚರಗಳ ರೂಪದಲ್ಲಿದ್ದು ಅದರೊಳಗೆ ಸರ್ವಾಂತರ್ಯಾಮಿ ಆಗಿರತಕ್ಕಂತಹ ಈ ಹೃಷಿಕೇಶ ಪರಮಾತ್ಮ, ಸಕಲ ಇಂದ್ರಿಯಗಳ ಒಡೆಯ ಯಾವನಿದ್ದಾನೆ ಆ ಪರಮಾತ್ಮ ಅಥವಾ ಪರಬ್ರಹ್ಮ, ಅವನು ಕೂಡ ಆ ರೀತಿ ಬೇರೆ ಬೇರೆಯಾಗಿ ಕಾಣುತ್ತಾನೆ ಹೊರತು ತಾನೊಬ್ಬನೇ ಇದ್ದಾನೆ ನಿಜವಾಗಿಯೂ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಥಾಕಾಶೋ ಹೃಷಿಕೇಶೋ ನಾನೋಪಾಧಿಗತೋ ವಿಭು ತದ್ಭೇದಾತ್ ಭಿನ್ನವದ್ಭಾತಿ ತನ್ನಾಶೆ ಕೇವಲೋ ಭವೇತ್. ಪರಸ್ಪರ ಭಿನ್ನವಾದ ಉಪಾಧಿಗಳಿಂದ ಪರಿಮಿತಿ ಹೊಂದಿದ ಕಾರಣ ಸರ್ವವ್ಯಾಪಕವಾದಂತಹ ಆಕಾಶವು ಬೇರೆ ಬೇರೆಯಾಗಿ ಕಾಣ್ತದೆ. ಲಿಮಿಟೇಷನ್ಸ್, ಪರಿಮಿತಿ, ಒಂದು ಪಾತ್ರೆಯ ಲಿಮಿಟೇಷನ್ ಮಿತಿ, ಒಂದು ಮನೆಯ ಒಳಗಡೆ, ಒಂದು ಮಠದ ಒಳಗಡೆ ಅಷ್ಟು ಅದಕ್ಕೆ ಗಡಿ ಬಂದಾಗ ಅದರೊಳಗೆ ಇರೋದ್ರಿಂದ ಆಕಾಶ ಅಂತೇಳಿ ಒಂದು ಬೇರೆಯಾಗಿ ಕಾಣ್ತದೆ ಹೊರತು ಉಪಾಧಿಗಳು ನಾಶ ಹೊಂದಲು ಆಕಾಶ ಒಂದೇ ಆಗ್ತದೆ. ಆ ಹೊರಗಿನ ಯಾವುದು ಮಡಿಕೆ ಇದೆ ಅದು ಒಡೆದು ಹೋದಾಗ ಮಡಿಕೆ ಒಳಗಿನ ಆಕಾಶ ಹೊರಗಿನ ಆಕಾಶ ಒಂದೇ ಆಗ್ತದೆ. ಹಾಗೆಯೇ ಬೇರೆ ಬೇರೆ ಉಪಾಧಿಗಳಿಂದ ಮಿತಿ ಹೊಂದಿದಂತೆ ತೋರ್ತಾ ಇರ್ತಕ್ಕಂಥ ಆ ಪರಮಾತ್ಮ ತತ್ವವು ಸಹ ಬದ್ಧನಾದಂತೆ ಕಂಡು ಬರ್ತದೆ ಅಷ್ಟೇ ಹೊರತು ಉಪಾಧಿಗಳು ನಾಶವಾದಾಗ ಅದು ಕೂಡ ಒಂದೇ ಆಗ್ತದೆ. ವಿವಿಧತೆಯಿಂದ ಕೂಡಿ ಬಹುವಿಧ ಅನುಭವ ಭರಿತವಾಗಿರ್ತಕ್ಕಂಥ ಈ ಪ್ರಪಂಚದ ಹಿಂದೆ, ಹೀಗೆ ವಿವಿಧತೆಯಿಂದ ಕೂಡಿ ಬಹುವಿಧವಾದ ಅನುಭವ ಭರಿತವಾದಂತಹ ಈ ಪ್ರಪಂಚದ ಹಿಂದೆ ತನ್ನ ಪೂರ್ಣ ಪ್ರಕಾಶವನ್ನು ಹರಡುತ್ತಾ ನಿರ್ವಿಕಾರ ವಸ್ತು ಇವುಗಳಿಗೆಲ್ಲ ಆಧಾರವಾಗಿದೆ. ಇದನ್ನು ನಾವು ಬ್ರಹ್ಮ, ಪರಮಾತ್ಮ, ಸಚ್ಚಿದಾನಂದ ಮುಂತಾದ ಹೆಸರುಗಳಿಂದ ಕರೀತೇವೆ. ಈ ಪರಮ ತತ್ವವೇ ನಿಜವಾದಂತಹ ತೇಜಸ್ವರೂಪ, ಜ್ಯೋತಿಸ್ವರೂಪ, ಪರಂಜ್ಯೋತಿ. ಆ ಸ್ಥಿತಿಯಲ್ಲಿ ಭೇದ ಭಾವಕ್ಕೆ ಎಡೆಯಿಲ್ಲ. ಹಾಗಾದರೆ ಈಗ ನಾವು ಅನುಭವಿಸ್ತಾ ಇರ್ತಕ್ಕಂಥ ಈ ವಿವಿಧ ಜಗತ್ತಿನ ಅನೇಕ ವಸ್ತುಗಳ ಸತ್ಯಾಂಶವೇನು, ಅರ್ಥವೇನು,
ಇವೆಲ್ಲವನ್ನು ಚೇತನಗೊಳಿಸ್ತಕ್ಕಂಥ ವಸ್ತು ಒಂದೇ ಆಗಿದೆ ಎಂದರೆ ನಮ್ಮಲ್ಲಿ ಈಗ ಇರುವ ಈ ಭೇದ ಭಾವನೆಯ ವಿವಿಧ ಅನುಭವಗಳ ಅರ್ಥವೇನು, ಅದು ಯಾಕೆ ಅಂತೇಳಿ ಪ್ರಶ್ನೆ ಬರ್ತದೆ. ನಾವು ಈ ರೀತಿಯ ಪ್ರಶ್ನೆಗಳನ್ನು ಮಾಡುವ ಧೈರ್ಯವನ್ನು ಸಾಹಸವನ್ನು ಮಾಡುವ ಕಾರಣ ಏನು ಅಂತ ಹೇಳಿದರೆ, ನಾವು ಸತ್ಯದ ವಿಷಯದಲ್ಲಿ ಹಿಂದಿನವರು ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಅವು ನಮ್ಮ ಪೂರ್ವಜರಿಂದ ಹೇಳಲ್ಪಟ್ಟಿವೆಯಲ್ಲ ಎನ್ನುವುದು ಒಂದೇ ಕಾರಣ. ಯಾವ ಹೊಸ ವಿಷಯವಾಗಲಿ ನಮ್ಮ ಬುದ್ಧಿಯು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಮ್ಮ ಹೃದಯಗತವಾದಾಗಲಿ ಅದು ನಮ್ಮದಾಗ್ತದೆ. ಪೂರ್ವತರೈ ಸ್ಮೃತಂ ಅಂತೇಳಿ, ಹಿಂದಿನವರಿಗಿಂತಲೂ ಹಿಂದಿನವರು ಹೇಳಿದ್ದು ಅಂತೇಳಿ ಹೇಳ್ತಾರೆ. ಆದರೆ ನಮಗೆ ಅನುಭವ ಆಗಲಿಲ್ಲಲ್ಲ. ನಿಜವಾಗಿಯೂ ಆಗಲೇ ಈ ವೇದಾಂತ ತತ್ವಗಳು ನಮ್ಮ ಹೃದಯವನ್ನು ಸೇರಿ ನಮ್ಮ ದೈನಂದಿನ ಜೀವನದ ಮಾರ್ಗದರ್ಶಿಗಳು ಆಗಬಲ್ಲವು. ಯಾವಾಗ? ಹೃದಯಗತವಾದಾಗ ವಿಚಾರಗಳು. ಪೌರಾಣಿಕ ಅರ್ಥದಲ್ಲಿ ಆಗಲಿ ಅಥವಾ ಪುರಾತನ ಅರ್ಥದಲ್ಲಿ ಆಗಲಿ ಹೃಷಿಕೇಶ ಎನ್ನತಕ್ಕಂಥ ಪದವನ್ನು ವಿವರಿಸಬಹುದು. ಹೃಷಿಕೇಶ ಅಂತೇಳಿ ತೆಕ್ಕೊಂಡ್ರೆ ಕೂದಲನ್ನು ಕತ್ತರಿಸಿ ಚಿಕ್ಕದಾಗಿ ಮಾಡಿಕೊಂಡವ ಅಂಥೇಳಿ ಒಂದು ಅರ್ಥ ಆಗ್ತದೆ. ಭಾರತ ಯುದ್ಧದಲ್ಲಿ ನಾವು ಕೃಷ್ಣನನ್ನು ಹೀಗೆ ಕಾಣ್ತೇವೆ. ಆದರೆ ಪುರಾತನ ಅರ್ಥದಲ್ಲಿ ತೆಗೆದುಕೊಂಡ್ರೆ ಹೃಷಿಕ ಈಶ ಅಂಥೇಳಿ ಬಿಡಿಸ್ಬೋದು. ಹೃಷಿಕ ಎನ್ನತಕ್ಕಂಥ ಪದ ಬಹಳ ಹಳೆಯದು, ಈಗ ಬಳಕೆಯಲ್ಲಿ ಇಲ್ಲದೇ ಇರುವಂಥದ್ದು. ಅದರ ಅರ್ಥ ಇಂದ್ರಿಯಗಳು ಅಂಥೇಳಿ. ಹಾಗೆ ತೆಗೆದುಕೊಂಡಾಗ ನಮ್ಮ ಇಂದ್ರಿಯಗಳ ಒಡೆಯ ಈಶ ಅಂಥೇಳಿ ಅರ್ಥ ಆಗ್ತದೆ. ಹೃಷಿಕೇಶ ಇಂದ್ರಿಯಗಳ ಒಡೆಯ. ನಮ್ಮಲ್ಲಿ ಜೀವ ಅಥವಾ ಚೇತನ ಇರುವವರೆಗೆ ಮಾತ್ರ ನಮ್ಮ ಇಂದ್ರಿಯಗಳು ಕೆಲಸ ಮಾಡಬಲ್ಲವು. ಇಂದ್ರಿಯಗಳ ಈಶ್ವರನಾದ ಚೇತನ ಶಕ್ತಿ ನಮ್ಮ ದೇಹದಲ್ಲಿರುವವರೆಗೆ ಮಾತ್ರ ನಾವು ನೋಡಬಲ್ಲೆವು, ಕೇಳಬಲ್ಲೆವು, ಮಾತನಾಡಬಲ್ಲೆವು. ಅದೊಂದೇ ಸಕಲವನ್ನೂ ಆವರಿಸಿರತಕ್ಕಂಥ ಚೇತನ. ಚೇತನವನ್ನು ಕೊಡತಕ್ಕಂಥ ವಸ್ತು ಇಲ್ಲದೆ ಈ ದೇಹವನ್ನು ಯಾವುದೂ ಚಲಿಸುವಂತೆ ಮಾಡಲಾರದು. ಹೊರ ಪ್ರಪಂಚದಲ್ಲಿ ಏನೂ ಇರಲಾರದು. ಆ ಜೀವತತ್ವವೇ, ವಿಶ್ವಚೇತನವೇ, ಸಕಲ ವ್ಯಾಪಿಯಾದ ಬ್ರಹ್ಮವೇ ವಿಭು, ಸರ್ವವ್ಯಾಪಕವಾದದ್ದು. ನಾವು ಆವಾಗಲೇ ಅನೇಕ ವೇಳೆ ಹೇಳಿದ ಹಾಗೆ ಈ ವಿಭು ಆಗಿರತಕ್ಕಂಥ ಬ್ರಹ್ಮವೇ ಈ ಬಹುವಿಧವಾದ ಪ್ರಪಂಚವಾಗಿ ತೋರ್ತದೆ. ಅದಕ್ಕೆ ಕಾರಣ ಅದು ತೋರುವಂತಹ ವಿವಿಧ ಉಪಾಧಿಗಳು. ಅವುಗಳ ಮೂಲಕ ಅದು ಪ್ರವರ್ತಿಸುವುದರಿಂದ, ಉಪಾಧಿ ಅಂದರೆ ನಾಮರೂಪಗಳು, ವಿವಿಧವಾಗಿ ತೋರ್ತದೆ. ಉದಾಹರಣೆಗೆ ವಿಶಾಲವಾದ ಆಕಾಶದಲ್ಲಿ ನಾವು ಅನೇಕ ಕೋಣೆಗಳನ್ನು ಕಟ್ಟಿ ಅವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ, ಇದು ಓದುವ ಕೊಠಡಿ, ಇದು ಮಲಗುವ ಕೊಠಡಿ, ಇದು ವಾಸ ಮಾಡುವ ಜಾಗ ಅಂತೇಳಿಲ್ಲ ಕರೆದು ಒಂದೇ ಆದಂತಹ ಆಕಾಶವನ್ನು ನಾವು ಬೇರೆ ಬೇರೆಯಾಗಿ ಭಾವಿಸ್ತೇವೆ. ಹಾಗೆಯೇ ಬೇರ್ಪಡಿಸಲ್ಪಟ್ಟಂಥ ಸ್ಥಳವನ್ನು ಬೇರೆ ಬೇರೆ ಕೊಠಡಿಯ ಸ್ಥಳ ಆಕಾಶ ಅಂತೇಳಿ ತಿಳಿತೇವೆ. ಆದರೆ ಗೋಡೆಗಳೆಲ್ಲ ಬಿದ್ದಾಗ ಬೇರೆ ಬೇರೆ ಅಸ್ತಿತ್ವವಿದ್ದ ಆ ಕೊಠಡಿಗಳ ಆಕಾಶ ಎಲ್ಲ ಅಂತ್ಯಗೊಂಡರೂ ಆಕಾಶಕ್ಕೆ ನಾಶ ಇಲ್ಲ. ಕೊಠಡಿಯ ಆಕಾಶವೇ ಒಂದೇ ಒಂದಾದ ಆಕಾಶ ಆಗ್ತದೆ. ಹಾಗೆಯೇ ಬೇರೆ ಬೇರೆ ಜೀವತ್ವ ಭಾವನೆಯುಳ್ಳ ನಾವುಗಳು ಬೇರೆ ಬೇರೆ ಉಪಾಧಿಗಳೊಡನೆ, ನಾಮರೂಪಗಳೊಡನೆ, ಅಥವಾ ಇಂಥವ ಅಂಥವ ಅಂತೇಳಿ, ಇಂಥ ಉದ್ಯೋಗ, ಇಂಥ ವ್ಯಕ್ತಿ, ಇಂಥ ಊರು, ಇಂಥ ಅಡ್ರೆಸ್ಸು ಎಲ್ಲ ನಮ್ಮ ಅಸ್ತಿತ್ವದ ಸಂಬಂಧವನ್ನು ಕಲ್ಪಿಸಿಕೊಂಡಾಗ ವಿವಿಧ ಜಗತ್ತು ತೋರ್ತದೆ. ಒಮ್ಮೆ ಈ ಪರಿಮಿತಿಗಳನ್ನು ನಾಶ ಮಾಡಿದರೆ ಎಲ್ಲಕ್ಕೂ ಆಧಾರವಾದಂಥ ಒಂದೇ ಒಂದು ಸದ್ವಸ್ತು, ಸತ್ಯವಸ್ತು ಸೂರ್ಯನಂತೆ ಪ್ರಕಾಶಿಸುವುದನ್ನು ನಾವು ತಿಳ್ಕೊಳ್ತೇವೆ. ಅದಿಲ್ಲದೆ ಈ ಅಸ್ತಿತ್ವವಿಲ್ಲ. ಅದರೊಡನೆ ಎಲ್ಲವೂ ಉಂಟಾಗ್ತದೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಮೊದಲಾಗಲಿ ಅಥವಾ ಅನಂತರವಾಗಲಿ ಆತ್ಮ ಒಂದೇ. ಸಾಕ್ಷಾತ್ಕಾರ ಆದ ಮೇಲೆ ಒಂದು, ಅದರಿಂದ ಮೊದಲು ಅನೇಕ ಅಂತೇಳಿ ಇಲ್ಲ. ಸಾಕ್ಷಾತ್ಕಾರ ಆಗಲಿ ಆಗದಿರಲಿ ಆತ್ಮ ಇರುವುದು ಮಾತ್ರ ಒಂದೇ. ಅದರ ಅನುಭವ ನಮಗೆ ಆಗಬೇಕಷ್ಟೆ. ಆದರೆ ತಪ್ಪು ತಿಳಿಯುವಂತಹ ಮನಸ್ಸಿನ ಅನೇಕ ವಿವಿಧ ಕಲ್ಪನೆಗಳಿಂದ ಅದು ಆವೃತವಾದಾಗ ನಾವು ಅದರ ಮೇಲೆ ಬೇರೆ ಬೇರೆ ಉಪಾಧಿಗಳನ್ನು, ಅಧ್ಯಾಸ ಅಂತೇಳಿ ಅದನ್ನು ಹೇಳುವಂಥದ್ದು, ಆರೋಪಿಸ್ತೇವೆ. ಆ ಪರಿಮಿತಗಳನ್ನೆಲ್ಲ ದೂರ ಮಾಡಿ ನಮ್ಮ ನಿಜ ಸ್ವರೂಪವನ್ನು ಪುನಃ ನಾವು ತಿಳಿದಾಗ ಅದು ಸರ್ವವ್ಯಾಪಿ ಎನ್ನುವಂಥದ್ದು ನಮಗೆ ಅರ್ಥ ಆಗ್ತದೆ. ಹಾಗೆ ಇಲ್ಲಿ ಜಗದ್ಭ್ರಮೆಯ ಬಗ್ಗೆ ಇಲ್ಲಿವರೆಗೆ ಹೇಳಿದ್ದಾರೆ. 10 ಶ್ಲೋಕ ಆಯಿತು. ಇನ್ನು ಮುಂದೆ ಆತ್ಮದ ಸ್ವರೂಪದ ಬಗ್ಗೆ ಮುಂದೆ ಇನ್ನಷ್ಟು ಬರ್ತದೆ ವಿಚಾರ. ನಾಳೆ ದಿವಸ ನೋಡೋಣ. 10 ಶ್ಲೋಕಗಳು ಆಯಿತು ಇಲ್ಲಿಗೆ ಆತ್ಮಬೋಧದ್ದು. 11ನೇ ದಿನ ನಾಳೆ ನೋಡೋಣ. ಹರೇ ರಾಮ. ಶ್ರೀ ಶಂಕರಾರ್ಪಿತಮಸ್ತು. ಓಂ ತತ್ಸತ್.